ರಾಜ್ಯದ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ. ಅದೇನಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿರುವಂತಹ ಬಿ ಖಾತಾದಾರರು ಯಾರಿದಾರಲ್ಲ, ತಮ್ಮ ಪ್ರಾಪರ್ಟಿಗೆ ಬಿ ಖಾತಾ ಹೊಂದಿರುವಂತವರು, ಅವರು ಎ ಖಾತಾಗೆ ವರ್ಗಾವಣೆ ಮಾಡ್ಕೊಳ್ಬಹುದು. ಈಗ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದು ಈಗ ರಾಜ್ಯಕ್ಕೂ ಕೂಡ ವಿಸ್ತರಿಸಿದ್ದಾರೆ. ಸೊ ಬೆಂಗಳೂರು ಬಳಿಕ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೂ ಕೂಡ ಒಂದು ಬಂಪರ್ ಕೊಡುಗೆಯನ್ನು ಈಗ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಸೊ ಬಿ ಖಾತಾ ನಿವೇಶನ ಅಥವಾ ಬಿ ಖಾತಾದಲ್ಲಿರುವಂತಹ ಕಟ್ಟಡ, ಫ್ಲಾಟ್ಗಳು ಇದೆಲ್ಲವನ್ನು ಕೂಡ ಕನ್ವರ್ಷನ್ ನೀವು ಮುಂದಾಗ್ಬೋದು, ಕನ್ವರ್ಟ್ ಮಾಡ್ಕೋಬೋದು, ಎ ಖಾತಾ ಮಾಡ್ಕೋಬೋದು. ಸೊ ರಾಜ್ಯಾದ್ಯಂತ ಸುಮಾರು 10 ಲಕ್ಷ ಕಟ್ಟಡಗಳಿಗೆ ಇದರಿಂದ ಲಾಭ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಈಗ ರಾಜ್ಯ ಸರ್ಕಾರ ಅಂದಾಜಿಸಿದೆ. ಅಟ್ ದ ಸೇಮ್ ಟೈಮ್ ಗ್ರಾಹಕರಿಗೆ ಅಥವಾ ಯಾರು ಜನ ಇದ್ದಾರೆ ಖಾತಾದಾರರಿಗೆ ಅವರಿಗೆ ಅನುಕೂಲ ಆಗೋದ್ರ ಜೊತೆಗೇನೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಒಂದಷ್ಟು ಹಣ ಹರಿದು ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ರಾಜ್ಯ ಸರ್ಕಾರದ್ದು. ಈ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ರು ಸಚಿವರು. ಬನ್ನಿ ಏನು ಹೇಳ್ತಾರೆ. ಷರತ್ತುಗೊಳಪಟ್ಟು ಕರ್ನಾಟಕ ವ್ಯವಹಾರಗಳ ನಿರ್ವಹಣೆ 1977 ಅನುಸೂಚಿ ನಿಯಮ 28 ಅನುಸಾರ ಈ ಕೆಳಕಂಡ ಅಂಶಗಳ ಬಗ್ಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಾಯ್ದೆ ಅನ್ವಯ ಉಲ್ಲಂಘಿಸಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿ ಬಿ ಖಾತಾ ನಿವೇಶನ, ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವ ಷರತ್ತಿಗೊಳಪಟ್ಟು ಎ ಖಾತಾ ನೀಡಲು ಅನುಮೋದಿಸಿದೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಬಿ ಖಾತಾದಾರರಿಗೆ ಅದನ್ನು ಎ ಖಾತಾ ಮಾಡ್ಕೊಳ್ಳೋದಕ್ಕೆ ಒಂದು ಗುಡ್ ನ್ಯೂಸ್ ಅನ್ನಂತೂ ಕೊಟ್ಟಿದ್ದಾರೆ. ಆದರೆ ಈಗ ಬೆಂಗಳೂರಿನಲ್ಲೂ ಕೂಡ ಅದನ್ನ ಹೇಳಿದಾಗ ಎಷ್ಟು ಜನ ಬಿ ಖಾತಾದಾರರು ಎ ಖಾತಾಗೆ ಕನ್ವರ್ಟ್ ಮಾಡ್ಕೊಂಡ್ರು ಅನ್ನೋಂಥದ್ದು ಪ್ರಶ್ನೆ. ಕಾರಣ ಅಂತ ಹೇಳಿದ್ರೆ ಅತಿ ಹೆಚ್ಚು ಫೀಸ್ ಇದೆ ಕನ್ವರ್ಷನ್ಗೆ, ಸರ್ಕಾರಕ್ಕೆ ಕಟ್ಟಬೇಕಾದಂಥ ಒಂದು ಅಮೌಂಟ್ ಕೂಡ ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ಸಾಕಷ್ಟು ಜನ ಅದಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಆಯಿತು. ಸೊ ಈಗ ರಾಜ್ಯಾದ್ಯಂತ ಅದನ್ನು ವಿಸ್ತರಿಸಿದರೆ ಬಹುಶಃ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ಹಣ ಹರಿದು ಬರ್ಬೋದು ಅಂತೇಳಿ. ಸೊ ಈ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ಅದರಲ್ಲಿ ಏನೊಂದು ಹಣವನ್ನು ನಾವು ಪಾವತಿ ಮಾಡಬೇಕು, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ನಿಜಕ್ಕೂ ಕೂಡ ಬಿ ಖಾತಾದಾರರಿಗೆ ಅಥವಾ ರಾಜ್ಯದ ಜನರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಿ ಪರಿಗಣಿಸಬಹುದಾ ಪ್ರಸನ್ನ? ರೆಹಮಾನ್, ರಾಜ್ಯ ಸರ್ಕಾರ ಈ ಹಿಂದೆ ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾರೆಲ್ಲ ಬಿ ಖಾತಾ ನಿವೇಶನವನ್ನು ಹೊಂದಿದ್ದಾರೆ, ಫ್ಲ್ಯಾಟನ್ನು ಹೊಂದಿದ್ದಾರೆ, ಅವರಿಗೆ ನಾವು ಎ ಖಾತಾವನ್ನು ಮಾಡಿಕೊಡ್ತೀವಿ ಅಂತೇಳಿ. ಆದರೆ ನೀವು ಹೇಳಿದಾಗೆ ಅದಕ್ಕೆ ಸೂಕ್ತವಾದಂಥ ಸ್ಪಂದನೆ ಜನರಿಂದ ವ್ಯಕ್ತವಾಗಲಿಲ್ಲ. ಯಾಕೆಂದರೆ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೆ ಶುಲ್ಕವನ್ನು ಕೂಡ ಹೆಚ್ಚಳವನ್ನು ಮಾಡಲಾಗಿತ್ತು. ಹೀಗಾಗಿ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ಕಟ್ಟಿ ಖಾತೆ ಬದಲಾವಣೆ ಮಾಡೋದ್ರಿಂದ ನಮ್ಗೇನು ಲಾಭ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಸಾರ್ವಜನಿಕರಿಗೆ ಎತ್ತಿದ್ರು. ಇದೀಗ ಬೆಂಗಳೂರು ವ್ಯಾಪ್ತಿಗೆ ಸೀಮಿತವಾಗಿದ್ದಂತಹ ಈ ಒಂದು ನಿರ್ಧಾರವನ್ನ ಉಳಿದಂತಹ ನಗರ ವ್ಯಾಪ್ತಿಗೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರೆಲ್ಲ ನಿವೇಶನಗಳನ್ನ ಹೊಂದಿರ್ತಾರೆ, ಕಟ್ಟಡಗಳನ್ನ ಹೊಂದಿರ್ತಾರೆ, ಆದರೆ ಸೂಕ್ತವಾದಂತಹ ಪರವಾನಗಿಯನ್ನ ಪಡೆದುಕೊಂಡಿರಲ್ಲ, ಅಂತವರಿಗೆ ಬಿ ಖಾತೆಯನ್ನ ಇದುವರೆಗೆ ಕೊಡಲಾಗ್ತಾ ಇತ್ತು. ಆ ಬಿ ಖಾತೆ ಹೊಂದಿರುವಂತಹ ಮಾಲೀಕರಿಗೆ ಇನ್ನು ಮುಂದೆ ಎ ಖಾತಾ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಒಂದು ಅವಕಾಶವನ್ನ ಕೊಟ್ಟಿದೆ. ಇದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ತನಗೆ ಎಷ್ಟು ಆದಾಯ ಬರುತ್ತೆ ಅನ್ನುವಂಥದ್ದನ್ನೇ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ಎಷ್ಟು ಹೊರೆ ಆಗ್ಬೋದು ಅಥವಾ ಶುಲ್ಕ ಹೆಚ್ಚಳದಿಂದ ಏನಷ್ಟೆಲ್ಲ ಪರಿಣಾಮಗಳಾಗಬಹುದು ಅನ್ನೋ ಬಗ್ಗೆ ರಾಜ್ಯ ಸರ್ಕಾರ ಇದುವರೆಗೆ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇಲ್ಲ. ಸಹಜವಾಗಿ ತೆರಿಗೆ ಪ್ರಮಾಣ ಹೆಚ್ಚಳ ಆಗುತ್ತೆ ಸರ್ಕಾರಕ್ಕೆ. ಈ ಒಂದು ಕಾರಣಕ್ಕೋಸ್ಕರ ಬಿ ಖಾತೆ ಹೊಂದಿರುವಂತಹ ನಿವೇಶನಗಳಿಂದ, ಕಟ್ಟಡಗಳಿಂದ ಅಥವಾ ಫ್ಲಾಟ್ಗಳಿಂದ 25% ತೆರಿಗೆಯನ್ನು ಸಂಗ್ರಹ ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಅವಕಾಶ ಇದೆ. ಅದೇ ಬಿ ಖಾತೆಯ ಬದಲು ಎ ಖಾತೆಯನ್ನೇ ಮಾಡಿದ್ದೇ ಆಗಿದ್ರೆ 100% ತೆರಿಗೆಯನ್ನು ವಸೂಲು ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಅವಕಾಶ ಇರುತ್ತೆ. ಈ ಕಾರಣಕ್ಕೋಸ್ಕರ ಮಾತ್ರ ಈ ರೀತಿಯ ಖಾತೆ ಬದಲಾವಣೆಗೆ ಸರ್ಕಾರ ಹೊರಡ್ತಾ ಅನ್ನುವಂಥ ಒಂದಷ್ಟು ಸಹಜವಾದಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದೇಳಬಹುದು. ಸದ್ಯಕ್ಕಂತೂ ಖಾತೆ ಬದಲಾವಣೆ ಮಾಡಿಕೊಡುವಂತಹ ಒಂದು ಮಹತ್ವದ ತೀರ್ಮಾನಕ್ಕೆ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಶುಲ್ಕ ಹೆಚ್ಚಳ ಆಗುತ್ತೆ, ಜೊತೆಗೆ ತಮಗೆ ಕೊಡುವಂತಹ ಆ ಒಂದು ಶುಲ್ಕದ ಪ್ರಮಾಣದಿಂದಾಗಿ ಖಾತೆ ಪಡೆದುಕೊಂಡ್ರು ಕೂಡ ಅಥವಾ ಬಿ ಖಾತೆಯಿಂದ ಎ ಖಾತೆಗೆ ಕನ್ವರ್ಟ್ ಆದ್ರೂ ಕೂಡ ಅಂತ ಪರಿಣಾಮಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜನರು ಚಿಂತನೆಯನ್ನ ಮಾಡಿದ್ರು. ಆದ್ರೆ ಈಗ ಬೆಂಗಳೂರಿನ ಹೊರತುಪಡಿಸಿದಂತಹ ನಗರ ವ್ಯಾಪ್ತಿಯಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಹಜವಾಗಿ ಆಸ್ತಿಯ ಮೌಲ್ಯ ಕೂಡ ಹೆಚ್ಚಾಗುತ್ತೆ.
ಆಗುತ್ತೆ. ಈಗ ಯಾವುದೋ ಒಂದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಒಂದು ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ಅಲ್ಲಿಯ ಮಾರುಕಟ್ಟೆ ವ್ಯಾಲ್ಯೂ ಕೂಡ ಸಹಜವಾಗಿ ಹೆಚ್ಚಳ ಆಗುತ್ತೆ. ಹೀಗಾಗಿ ಜನ ಒಂದು ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸಬಹುದು, ಸರ್ಕಾರಕ್ಕೆ ದೊಡ್ಡ ಮಟ್ಟಿಗಿನ ಆದಾಯ ಬಂದರೂ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಸರ್ಕಾರ ಹಾಕೊಂಡಿದೆ. ಎಷ್ಟೇ ಆದರೂ ಕೂಡ ಇದು ಅಕ್ರಮ ಸಕ್ರಮ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಅನುಮೋದನೆ ಪಡೆದೇ ಇರುವಂತಹ ಕಟ್ಟಡವನ್ನ ಈ ಯೋಜನೆ ವ್ಯಾಪ್ತಿಯಲ್ಲಿ ಅಕ್ರಮ ಸಕ್ರಮ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಬಿ ಖಾತೆಯಿಂದ ಎ ಖಾತೆಗೆ ಅಂತೂ ಖಂಡಿತವಾಗಿ ಬದಲಾವಣೆ ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.